ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕರಾವಳಿ ಹುಡುಗಿ. ಇತ್ತೀಚಿನ ದಿನಗಳಲ್ಲಿ ಕೂದಲಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ, ಅದರಲ್ಲಿ ಒಂದು ಡ್ಯಾಂಡ್ರಫ್ ಕೂಡ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಡ್ಯಾಂಡ್ರಫ್ನ ಹೇಗೆ ರಿಮೂವ್ ಮಾಡುವುದಂತ ಹೇಳ್ತೀನಿ. ಮತ್ತು ನಿಮ್ಮ ಹೇರ್ ಹೆಲ್ದಿ ಆಗಿರಬೇಕಂದ್ರೆ ನೀವು ಹೇರ್ ವಾಶ್ ಮಾಡೋ ಮುಂಚಿನ ಹೇರ್ಗೆ ಆಯಿಲ್ ಮಸಾಜ್ ಮಾಡಿ ಓವರ್ ನೈಟ್ ತನಕ ಹಾಗೆ ಬಿಟ್ಟು ನೆಕ್ಸ್ಟ್ ಡೇ ಮೈಲ್ಡ್ ಶ್ಯಾಂಪೂ ಮತ್ತು ಕಂಡೀಷನರ್ನಿಂದ ವಾಶ್ ಮಾಡಿ ನಂತರ ಸಿರಮ್ ಹಚ್ಚೋದ್ರಿಂದ ನಿಮ್ಮ ಹೇರ್ ಹೆಲ್ದಿಯಾಗಿರುತ್ತೆ. ಈಗ ನಾನು ಹೇಳುವ ಹೋಮ್ ರೆಮಿಡಿ ಲೇಡೀಸಿಗಷ್ಟೇ ಅಲ್ಲ, ಜೆಂಟ್ಸಿಗೂ ಯೂಸ್ಫುಲ್ ಆಗಿದೆ. ಈ ರೆಮಿಡಿಯಿಂದ ಜೆಂಟ್ಸಿಗೆ ಡ್ಯಾಂಡ್ರಫ್ ರಿಮೂವ್ ಮಾಡಲಿಕ್ಕೆ ಯೂಸ್ಫುಲ್ ಆಗಿದೆ. ಸೊ ಹಾಗಿದ್ರೆ ಬನ್ನಿ, ವಿದೌಟ್ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಕೊಕೊನಟ್ ಆಯಿಲ್ನ 5 ಟೇಬಲ್ ಸ್ಪೂನ್ ತೊಗೊಂಡಿದ್ದೇನೆ. ನೀವು ನಿಮ್ಮ ಹೇರ್ ಲೆಂತ್ ಮೇಲೆ ಕೊಕೊನಟ್ ಆಯಿಲ್ನ ತಗೊಳ್ಳಿ. ಇಲ್ಲಿ ನಾನು ಅರ್ಧ ಲಿಂಬು ರಸನ ಕೊಕೊನಟ್ ಆಯಿಲಲ್ಲಿ ಈಗ ನಾನು ಹೇರ್ನ ಸೆಕ್ಷನ್ ವೈಸ್ ಡಿವೈಡ್ ಮಾಡಿ ಆಯಿಲ್ನ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ನಿಮಗೆ ಇನ್ಸ್ಟಂಟ್ ರಿಸಲ್ಟ್ ಬೇಕಾದರೆ ಈ ಹೋಮ್ ರೆಮಿಡಿಯನ್ನು ವಾರಕ್ಕೆ 2 ಬಾರಿ ಅಪ್ಲೈ ಮಾಡಿ. ಈ ಆಯಿಲನ್ನು ನೀವು ಓವರ್ ಆಲ್ ಹೇರ್ ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡೋದ್ರಿಂದ ಡ್ಯಾಂಡ್ರಫ್ ರಿಮೂವ್ ಆಗುತ್ತೆ. ಓವರ್ ನೈಟ್ ತನಕ ಹಾಗೆ ಬಿಟ್ಟು ನೆಕ್ಸ್ಟ್ ಡೇ ಮೈಲ್ಡ್ ಶ್ಯಾಂಪೂಯಿಂದ ಹೇರ್ ವಾಶ್ ಮಾಡ್ಕೊಳ್ತೀನಿ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಕೊಡಿ. ಹಾಗೆ ಬೆಲ್ ಐಕನ್ನ ಹಿಟ್ ಮಾಡಿ, ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನು ಸಿಗುತ್ತೆ. ಹಾಗಿದ್ರೆ ಗೈಸ್, ನಿಮಗೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.